ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಗುರುವಿನ ದೇಶ ಹೇಗಿದೆ ಅಂತ ನಾವು ಈ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ನಮ್ ಜೊತೆ ಖ್ಯಾತ ಜ್ಯೋತಿಷ್ಯಗಳಾದಂತಹ ಶ್ರೀಪತಿ ಭಟ್ ಆಚಾರ್ಯ ಗುರೂಜಿಯವರು ಇದ್ದಾರೆ ನಮ್ ಜೊತೆ. ಗುರೂಜಿಯವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಈಗ ಗುರುವಿನ ಪ್ರಭಾವ ಕಟಕ ರಾಶಿಯವ್ರಿಗೂ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಗುರೂಜಿ. ಕರ್ಕಾಟಕ ರಾಶಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ, ಶುಭವಾಗಲಿ. ನಾನು ನೋಡ್ತಕ್ಕಂಥ ಎಲ್ಲ ಭವಿಷ್ಯವಾಣಿಯು ಕೂಡ ನಿಮ್ಮ ಜೀವನದಲ್ಲಿ ಶುಭವನ್ನು ನೀಡಲಿ ಅಂತ ಕೂಡ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಕರ್ಕಾಟಕ ರಾಶಿ ಹೇಳ್ತಕ್ಕಂಥದ್ದು, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ಲಗ್ನ ಅಥವಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೂಡ ಒಂದು ಗುರು ಚಂದ್ರ ಯೋಗ ಹೇಳತಕ್ಕಂಥ ಗಜಕೇಶ್ರಿ ಯೋಗ ಅಂತ ಕೂಡ ಕರೆಯಲ್ಪಡುತ್ತೆ. ಹಾಗೆ ನಾವು ದಿನಾಂಕವನ್ನ ಸೂಚಿಸ್ಬಿಡ್ತೇನೆ. 3ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, 9ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, 11ನೇ ತಾರೀಕಿಗೆ ಹುಟ್ಟಿರ್ತಕ್ಕಂಥವ್ರು, 20ನೇ ತಾರೀಕಿಗೆ ಹುಟ್ಟಿರ್ತಕ್ಕಂಥವ್ರು ಮತ್ತು 26ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಗುರುವಿನ ಒಂದು ಯೋಗದಲ್ಲಿ ಗಜಕೇಶ್ರಿ ಗುರು ಚಂದ್ರರ ಸಮಾಗಮ ಹೇಳತಕ್ಕಂಥದ್ದು, ಅದರಲ್ಲಿ ರಾಜಯೋಗವನ್ನ ಅನುಭವಿಸುತ್ತಾರೆ. ಇದು ಗಜ ಮತ್ತು ಕೇಸರಿ ಹೇಳತಕ್ಕಂಥದ್ದು. ಅಂದ್ರೆ ಉತ್ತಮವಾಗಿರ್ತಕ್ಕಂತಹ ಯೋಗದಲ್ಲೇ ಈ ಯೋಗ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಯೋಗಗಳಲ್ಲಿ ಗಜಕೇಶ್ರಿ ಯೋಗ ಒಂದು. ಅದು ಈಗ ಕರ್ಕಾಟಕ ರಾಶಿಯವರಿಗೆ ಪ್ರಾರಂಭವಾಗಿದೆ ಹೇಳತಕ್ಕಂಥದ್ದು. ಗಜಕೇಸರಿ ಯೋಗ ಅಂದ್ರೆ ಯಾವ ರೀತಿಯಾದಂತಹ ಯಾವ ಕ್ಷೇತ್ರದಲ್ಲಿ ಪ್ರಭಾವ ಬೀರುತ್ತೆ? ಹೌದು, ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡ್ತಕ್ಕಂಥವ್ರು, ಹೋಟೆಲಲ್ಲಿ, ಉದ್ಯಮದಲ್ಲಿ ಅಥವಾ ಧಾನ್ಯಗಳ ವ್ಯವಹಾರ ಅಥವಾ ನೀರಿಗೆ ಸಂಬಂಧಪಟ್ಟಂತ, ಈ ಚಂದ್ರ ಬಂದು ನೀರಿನ ಸಂಕೇತ, ಜಲಕಾರಕ, ಜಲತತ್ವ ಹೇಳತಕ್ಕಂಥದ್ದು. ಅಂದ್ರೆ ಸಿಪ್ಪಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು, ಯಂತ್ರೋಪಕರಣಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಅಥವಾ ಆಯಿಲು, ಪೆಟ್ರೋಲು, ಡೀಸೆಲ್ ಇದು ಸಂಬಂಧಪಟ್ಟಂತಹ ವ್ಯವಹಾರ ಕ್ಷೇತ್ರಗಳಲ್ಲೆಲ್ಲವೂ ಕೂಡ ಹೆಚ್ಚೆಚ್ಚು ದೊಡ್ಡ ದೊಡ್ಡ ಮಟ್ಟದ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಈಗ ಪೆಟ್ರೋಲಿಯಂ ಅಂದ್ರೆ ದೊಡ್ಡ ಮಟ್ಟ ಕೆಲಸ ಆಯಿತು, ಡೀಸೆಲ್ ಎಂದು ದೊಡ್ಡ ಮಟ್ಟ ಕೆಲಸ ಆಯ್ತು, ಸಣ್ಣ ಪುಟ್ಟದಂತೂ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದಲ್ವ. ನೋಡಿ, ಚಂದ್ರನಿಗೂ ಇರ್ತಕ್ಕಂಥ ಸಂಬಂಧ ಅದು. ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿ ಸೂಕ್ತವಾದಂತ ಸಮಯನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕೆಲವರು ಬಿಸ್ನೆಸ್ ಮಾಡ್ಬೇಕು ಅಂತ ಮೈಂಡ್ ಅಲ್ಲಿ ಇರುತ್ತೆ, ಅವ್ರಿಗೆ ಹಣ ಹೂಡಿಕೆ ಮಾಡಿ ಅವ್ರಿಗೆ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಸಮಯನ, ಇದು ಒಳ್ಳೆ ಪ್ರಾಫಿಟ್ ಗಳಿಕೆ ಮಾಡ್ಬೋದಾ ಅಂತ? ಖಂಡಿತವಾಗಿಯೂ ಕೂಡ. ಇವಾಗ ನೀವು ಕೇಳ್ತಕ್ಕಂಥದ್ದು ಒಂದು ಉತ್ತಮವಾದಂತ ಪ್ರಶ್ನೆ. ಹೂಡಿಕೆ ಮಾಡಬಹುದಾ, ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಹೇಳ್ತಕ್ಕಂಥದ್ದು. ಎಷ್ಟೋ ಜನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಭಯ ಆಗತಕ್ಕಂಥದ್ದು. ನಾವು ಹಾಕಿದ್ದ ಬಂಡವಾಳ ವಾಪಸ್ ಬರುತ್ತೋ ಇಲ್ವೋ, ಸಾಲಗಾರನ ಆಗ್ಬಿಡ್ತೇನೋ, ಕಮಿಟ್ಮೆಂಟ್ ಜಾಸ್ತಿ ಆಗತ್ತೋ, ಇರುವಂತ ದುಡ್ಡನ್ನ ಖಾಲಿ ಮಾಡಿಕೊಂಡು ಬರೀ ಕೈ ಆಗತ್ತೋ ಹೇಳ್ತಕ್ಕಂಥ ಹಿಂಗಿತದೆಲ್ಲ ಆಲೋಚನೆಗಳು ಬರ್ತಾ ಇರುತ್ತೆ. ಖಂಡಿತವಾಗಿ ನಿಮ್ಮ ಈಗ ನಾನು ಹೇಳ್ತಕ್ಕಂಥದ್ದು ಗೋಚಾರದಲ್ಲಿ ಇದು ರಾಜಯೋಗಗಳನ್ನೆಲ್ಲ ಸೂಚಿಸ್ತಾ ಇದ್ದೇನೆ. ನಿಮ್ಮ ಪರ್ಸನಲ್ ಜಾತಕಗಳಿರುತ್ತೆ, ನೀವು ಹುಟ್ಟಿರ್ತಕ್ಕಂಥ ಟೈಮು ಅದು ವ್ಯತ್ಯಾಸ ಇರುತ್ತೆ, ಅಥವಾ ನೀವು ಹುಟ್ಟಿರ್ತಕ್ಕಂಥ ದಿನಗಳು ಬೇರೆ ಇರಬಹುದು. ಈ ತರದ ಒಂದು ವಿಚಾರ ಬಂದಾಗ ಏನಾಗತ್ತೆ, ಅದರಲ್ಲಿ ರಾಜಯೋಗ ಇರದೇ ಇರಬಹುದು. ಆವಾಗ ಅದನ್ನ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ, ಯಾವ ರೀತಿ ಇದೆ, ಯಾವಾಗ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಗೋಚಾರದಲ್ಲಿ ಈ ಕ್ಷಣದಿಂದಲೇ ರಾಜಯೋಗ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು. ಆಯ್ತಾ, ಈಗ ಆಲ್ರೆಡಿ ರಾಜಯೋಗ ಪ್ರಾರಂಭವಾಗ್ಬಿಟ್ಟಿದೆ. ಯಾವಾಗ? ಕರ್ಕಾಟಕ ರಾಶಿಯವರಿಗೆ, ಗೊತ್ತಾಯ್ತಾ? ಹಾಗಾಗಿ ಇಲ್ಲಿ ನಾನೇನು ಸೂಚಿಸ್ತೇನೆ, ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಒಳ್ಳೆ ಸುವರ್ಣ ಅವಕಾಶ ಹೇಳತಕ್ಕಂಥದ್ದು, ಅಥವಾ ಕಮಿಟ್ಮೆಂಟ್ ಮಾಡ್ಕೋತಕ್ಕಂಥದ್ದು ಇರ್ಬೋದು, ಅಥವಾ ಷೇರುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಬಾಂಡ್ಗಳು ಇರ್ಬೋದು, ಅಥವಾ
ನಿಮ್ದೇನಾದ್ರು ಒಂದು ಪ್ರಾಪರ್ಟಿಗಳಿದ್ರೆ ಅನೇಕ ದಿನಗಳಿಂದ ರೇಟ್ ಬರ್ಲಿ ಅಂತೇಳಿ ನೀವು ಕಾಯ್ತಾ ಇದ್ದಾರೆ, ಇದಕ್ಕೆಲ್ಲ ಅದನ್ನ ಸೇಲ್ ಮಾಡ್ಲಿಕ್ಕೆ, ಕ್ರಯ ವಿಕ್ರಯ ಈ ತರದ ಮಾಡ್ಲಿಕ್ಕೆಲ್ಲವೂ ಕೂಡ ಒಂದು ಅದ್ಭುತವಾದಂತಹ ಸಮಯ. ಇದಕ್ಕೆ ರಾಜಾಧಿಪತ್ಯ ಯೋಗ ಹೇಳತಕ್ಕಂಥದ್ದು ಕೂಡ ಹೇಳತಕ್ಕಂಥದ್ದು. ಅಂದ್ರೆ ಅತ್ಯಂತ ಸುಖಮಯವಾಗಿ ಸಂತೋಷಮಯವಾಗಿರ್ತಕ್ಕಂತಹ ಜೀವನದ ಯೋಗ ಕರ್ಕಾಟಕ ರಾಶಿ ಹೇಳತಕ್ಕಂಥದ್ದು. ಈಗ ಎಜುಕೇಶನ್ ನಲ್ಲಿ ಗುರುವಿನ ಪ್ರಭಾವ ಹೇಗಿರುತ್ತೆ ಅಂದ್ರೆ ಕೆಲವು ಮಕ್ಕಳು ಓದ್ತಾ ಇರ್ತಾರೆ ಬಟ್ ಅವ್ರಿಗೆ ಮಾರ್ಕ್ಸ್ ಕಮ್ಮಿ ಬರ್ತಾ ಇದೆ, ಅದು ಅದ್ರ ಬಗ್ಗೆ ನೀವು ತಿಳಿಸ್ಕೊಡೋದಾಗತ್ತಾ? ಖಂಡಿತವಾಗಿ. ವಿದ್ಯಾರ್ಥಿಯ ಜೀವನದಲ್ಲಿ ಹೆಚ್ಚು ಓದ್ತಾ ಇರ್ತಾರೆ, ತುಂಬಾ ಕಷ್ಟ ಪಡ್ತಿರ್ತಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಡಿಗ್ರೇಡ್ ಆಗ್ಬಿಡ್ತಾರೆ ಅಥವಾ ನೆನಪಿನ ಶಕ್ತಿ ಕಡಿಮೆ ಆಗತ್ತೆ. ತುಂಬಾ ಚೆನ್ನಾಗಿ ಓದ್ತಾ ಇದ್ದವರು ಇದ್ದಕ್ಕಿದ್ದಂಗೆ ಮಾರ್ಕ್ಸ್ ಕಡಿಮೆ ಬಂದು ಫೇಲ್ ಆಗ್ಬಿಡ್ತಾರೆ. ಅದು ತಂದೆ ತಾಯಿಗೆ ತುಂಬಾ ದುಃಖವಾಗತ್ತೆ. PUC ತನಕ ಚೆನ್ನಾಗಿ ಓದ್ತಾ ಇದ್ದು ಡಿಗ್ರಿಯಲ್ಲಿ ಚೆನ್ನಾಗಿ ಓದದೇ ಇರತಕ್ಕಂಥದ್ದು, ಅಥವಾ ಕೆಟ್ಟ ಸ್ನೇಹಿತರ ಜೊತೆ ಸಹವಾಸಗಳು ಮಾಡಿಕೊಂಡು ಅಥವಾ ಬೇರೆ ಬೇರೆ ತರದ ವ್ಯವಹಾರಗಳಿಗೆ ಕೆಟ್ಟ ಸ್ನೇಹಿತರ ಜೊತೆಗೆ ತೊಡ್ಕೊಳ್ತಕ್ಕಂಥದ್ದು, ತಂದೆ ತಾಯಿ ಹೆತ್ತಂತವರಿಗೆ ಅವಮಾನ ಆಗತಕ್ಕಂಥದ್ದು, ಈ ತರದೆಲ್ಲ ಒಂದಷ್ಟು ಅವರದ್ದು ಜಾತಕಾನುಸಾರವಾಗಿ ಯೋಗಾನುಸಾರವಾಗಿ ಬರ್ತಾ ಇರ್ತಕ್ಕಂಥದ್ದು. ಅದಿಲ್ಲಿ ನಾನು ಏನ್ ಹೇಳ್ತಿದ್ದೇನೆ ಅಂತ ಕೇಳಿದ್ರೆ, ಈ ಕರ್ಕಾಟಕ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಯೋಗ ಎಲ್ಲವೂ ಕೂಡ ಚೆನ್ನಾಗಿದೆ. ಒಳ್ಳೆಯ ಒಂದು IAS ಇರ್ಬೋದು, KS ಇರ್ಬೋದು, MBA ಇರ್ಬೋದು, ಮಾಸ್ಟರ್ ಡಿಗ್ರಿ ಇರ್ಬೋದು, MS ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಈ IIT ಯೂನಿವರ್ಸಿಟಿ ಬಾಂಬೆ ಇಂತಹ ಒಂದು ಯೂನಿವರ್ಸಿಟಿಯಲ್ಲಿ ಉತ್ತಮ ಅಂದ್ರೆ ಫ್ಯೂಚರ್ ಅಲ್ಲಿ ಇರುವಂತಹ ಯಂತ್ರೋಪಕರಣಗಳ ವಿಭಾಗ ಅಂತದೆಲ್ಲ, ರೋಬೋಟಿಕ್ಸ್ ಅಂಡ್ ಈ ವಿಭಾಗ ಇರ್ಬೋದು, ಅಥವಾ ಬೇರೆ ಬೇರೆ ಸಂಬಂಧ AI ಸಂಬಂಧಪಟ್ಟಂತದ್ದು ಇರ್ಬೋದು, ಅದೆಲ್ಲ ಓದ್ಲಿಕ್ಕೆಲ್ಲ ಈಗ ಸುವರ್ಣ ಅವಕಾಶ. ಬಟ್ ನಿಮ್ಮ ಜಾತಕದಲ್ಲ ಇದೆಯಾ ಅಥವಾ ಇಂಥ ಯೋಗಗಳೆಲ್ಲ ಇದೆಯಾ ಹೇಳತಕ್ಕಂಥ ಸ್ವಲ್ಪ ಪರಿಶೀಲನೆ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ನಾವು ಹೋಗುವಂತ ಮಾರ್ಗ ಸ್ವಲ್ಪ ಚಿಂತನೆ ಮಾಡ್ಕೊಂಡು ಹೋಗ್ಬಹುದು. ಸ್ಪೀಡ್ ಆಗಿ ಹೋಗೋದನ್ನ ಸ್ಲೋ ಮಾಡ್ಕೋಬಹುದು, ಅಥವಾ ಸ್ಲೋ ಇದ್ದದನ್ನ ಯೋಗ ಚೆನ್ನಾಗಿತ್ತು ಅಂದ್ರೆ ಸ್ಪೀಡ್ ಆಗಿ ಮಾಡ್ಕೋಬಹುದು. ಸೊ ಈ ತರದೆಲ್ಲ ಒಂದಷ್ಟು ಇರುತ್ತೆ. ಒಟ್ಟಲ್ಲಿ ಚೆನ್ನಾಗಿದೆ ಅಂತ ಹೇಳ್ತೇನೆ. ಮತ್ತೆ ಕಟಕ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಗುರುವಿನ ಪ್ರಭಾವ ಹೇಗೆ ಬೀರುತ್ತೆ? ಹೌದು, ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಸಾಮಾನ್ಯವಾಗಿ ಇದು ಎಲ್ಲರ ಮನೆಯಲ್ಲೂ ಒಂದು ತರ ಕಿರಿಕಿರಿ, ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವೊಂದಷ್ಟು ಮನೆಯಲ್ಲಿ ವಿರೋಧ ಆಗ್ತಾ ಇರ್ತಕ್ಕಂಥದ್ದು. ಗಂಡ ಒಂದ್ ಕಡೆ ವಾಸ ಮಾಡ್ತಿರ್ತಾನೆ, ಹೆಂಡತಿ ಒಂದ್ ಕಡೆ ವಾಸ ಮಾಡ್ತಿರ್ತಾರೆ. ಗಂಡನಿಗೆ ಇನ್ನೊಂದೇನೋ ಸಮಸ್ಯೆ ಇರುತ್ತೆ ಅಥವಾ ಹೆಂಡತಿಗೆ ಇನ್ನೊಂದೇನೋ ಸಮಸ್ಯೆ ಇರುತ್ತೆ. ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆಗಳು ಆಗಾಗ ಬರ್ತಾ ಇರುತ್ತೆ, ಸಾಲ ಬಾಧೆ ಆಗ್ತಾ ಇರುತ್ತೆ, ಅಥವಾ ಗಂಡ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಖರ್ಚಿಗೆ ಕಾಸೇ ಕೊಡಲ್ಲ ಹೇಳ್ತಕ್ಕಂಥದ್ದು, ಅಥವಾ ಹೆಂಡತಿ ಮಾತು ಗಂಡ ಕೇಳದೇ ಇದ್ದಾಗ ಹೆಂಡತಿಗೆ ಬೇಜಾರಾಗತಕ್ಕಂಥದ್ದು. ಹೀಗೆ ಈ ತರದ ಒಂದಷ್ಟು ದಾಂಪತ್ಯ ಜೀವನದಲ್ಲಿ ಕಿರಿಕಿರಿ ಉಂಟಾಗಿರ್ತಕ್ಕಂಥದ್ದು, ವೈಮನಸ್ಸಾಗ್ತಾ ಇರ್ತಕ್ಕಂಥದ್ದು, ಅಥವಾ ದಾಂಪತ್ಯ ಜೀವನದಲ್ಲಿ ವಿಚ್ಛೇದನವನ್ನ ಆಗ್ತಾ ಇರ್ತಕ್ಕಂಥದ್ದು, ನನಗೆ ಈ ಸಂಸಾರನೇ ಬೇಡ ಅಂತ ಹೇಳ್ತಕ್ಕಂಥದ್ದು, ಅಥವಾ ಯಾವುದೇ ರೀತಿಯಲ್ಲಿ ತೊಂದರೆಗಳು ಕಾಣಿಸ್ತಾ ಇರ್ತಕ್ಕಂಥದ್ದು, ಅಥವಾ ಕೋರ್ಟು ಕಚೇರಿ, ಹೀಗೆ ಈ ತರದ ಏನೋ ಒಂದಷ್ಟು ರಗಳೆಗಳು ಆಗ್ತಾ ಇರ್ತಕ್ಕಂಥದ್ದು, ವೈಮನಸ್ಸಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಕರ್ಕಾಟಕ ರಾಶಿಯವರಿಗೆ ಗುರು ಮತ್ತು ಚಂದ್ರ ಇದ್ದದಿಂದ ಈ ಹಿಂದೆ ಏನು ಕಲಹ ವೈರತ್ವ ಹೇಳತಕ್ಕಂಥದ್ದು ಅದು ಎಲ್ಲವೂ ಕೂಡ ಒಂದು ಶಮನ ಆಗತ್ತೆ ಹೇಳತಕ್ಕಂಥದ್ದು. ಅಂದ್ರೆ ದಾಂಪತ್ಯ ಜೀವನವು ಕೂಡ ಅತ್ಯುನ್ನತವಾದಂತಹ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದರಿಂದ ಒಂದು ಸುಖಮಯವಾಗಿರ್ತಕ್ಕಂಥ ಜೀವನ, ಸಂತೋಷಮಯವಾಗಿರ್ತಕ್ಕಂಥ ಜೀವನ, ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಆಗತ್ತೆ. ಮತ್ತು ದಾಂಪತ್ಯ ಜೀವನವು ಕೂಡ ಇಲ್ಲಿ ಈ ಒಂದು ಯೋಗದಿಂದ ಅವರು ಕೂಡ ತುಂಬಾ ಚೆನ್ನಾಗಿ ಇರ್ತಾರೆ. ಅನೇಕ ತೊಂದರೆಗಳು ತಾಪತ್ರೆಗಳು ಇದ್ರೂ ಕೂಡ ಅದನ್ನೆಲ್ಲವನ್ನು ಕೂಡ ಹೋಗಲಾಡಿಸಿಕೊಂಡು ಒಂದು ಗುರು ಹಿರಿಯವರ ಸಮ್ಮುಖದಲ್ಲಿ ಅಥವಾ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆಯಿಂದ ಅವೆಲ್ಲವನ್ನು ಶಮನಗೊಂಡು ತುಂಬಾ ಚೆನ್ನಾಗಿ ಇರ್ತಾರೆ ಅಂತ ಕೂಡ ನಾನು ಹೇಳ್ತೇನೆ ವೀಕ್ಷಕರಿಗೆ ಇದನ್ನ ವಿಚಾರವನ್ನ. ಮತ್ತೆ ಕಟಕ ರಾಶಿಯವರಿಗೆ ಗುರುವಿನ ದೇಶ ಎಷ್ಟು ಪ್ರಭಾವಕಾರಿಯಾಗಿ ಬೀರುತ್ತೆ? ಹೌದು, ಕರ್ಕಾಟಕ ರಾಶಿಯವರಿಗೆ ಗುರು ದಶೆ ಹೇಳ್ತಕ್ಕಂತಂದ್ರೆ ಅದ್ಭುತವಾದಂತ ರಾಜಯೋಗ ಹೇಳ್ತಕ್ಕಂಥದ್ದು. ವಿಪರೀತವಾಗಿರ್ತಕ್ಕಂಥ ಧನಾಗಮನ ಉಂಟಾಗತ್ತೆ, ವಿಪರೀತ ಕೆಲಸ, ಬಹಳ ಸಂತೋಷಮಯವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೆ. ಮತ್ತೆ ಜೀವನ ಇಟ್ಟು ಕೂಡ ಲವಲವಿಕೆಯಿಂದ, ಸಂತೋಷದಿಂದ, ಖುಷಿಯಾಗಿರ್ತಕ್ಕಂಥದ್ದು. ಈ ತರದ ಒಂದಷ್ಟು ಯೋಗಗಳೆಲ್ಲವೂ ಕೂಡ ಕರ್ಕಾಟಕ ರಾಶಿ ಇಲ್ಲಿರ್ತಕ್ಕಂಥದ್ದು. ಗುರುದೇಶ ಹೇಳತಕ್ಕಂಥದ್ದು ಮತ್ತೆ ಕುಜದೇಶ ಹೇಳತಕ್ಕಂಥದ್ದು
ಹಾಗೆ ರವಿ ದಶೆ ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂಥ ದಶೆ. ಇದರಿಂದ ತುಂಬಾ ಚೆನ್ನಾಗಿರ್ತಾರೆ, ಸಂತೋಷವಾಗಿರ್ತಾರೆ ಹೇಳ್ತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಗುರುವಿನ ಪ್ರಭಾವ ಯಾವ ಯಾವ ರಾಶಿಗಳಿಗೆ ಹೇಗಿರುತ್ತೆ ಅಂತ ನಮ್ಮ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಪತಿ ಭಟ್ ಗುರೂಜಿ ಅವರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಫುಲ್ ವಿಡಿಯೋವನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾವ ರಾಶಿಗೆ ಯಾವ ರೀತಿಯಾದಂತಹ ಫಲಗಳು ಇದಾವೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.